ಬೋರ್ವೆಲ್ ಕೊರಿಯಾರ್ ಬಂದಾರ ಕಾಕ. ಯಾವಾಗ ಈ ಕೆಲಸ ಕಂಪ್ಲೀಟ್ ಆಗತ್ ಕಾಕ? ಅದಕ್ಕ ಹೆಣ್ಮಕ್ಳಗ ಆತ್ರ ಬುದ್ಧಿ ಕಮ್ಮಿ ಆತ್ರ ಜಾಸ್ತಿ ಅಂತಂದು ಈಗ ತಾನು ಬಂದಾರ ಕೆಲಸ ಇನ್ನೂ ಶುರು ಮಾಡಿಲ್ಲ ಆಗ್ಲೇ ನಿಮ್ದು ಮಾತುಗಳು ಚಾಲೂ ಆಗ್ಬಿಟ್ಟವ ನೋಡು. ಅದೇ ಮತ್ತೆ ಸರಿಯಾಗಿ ಹೇಳಿದ್ರಿ ಕಾಕ. ಏನ್ರಿ ಅವಮರ್ಯಾದೆ ಮಾಡ್ತಿದ್ದೀರಾ ನನಗೆ? ಯಾಕೆ ದಿಮಾಕ್ ಜಾಸ್ತಿ ಆಗಿದೆ ನಿಮ್ಗೆ? ಮಕ್ಕದ ಮೇಲೆ ಒಂದೆರಡು ಕೊಟ್ರೆ ಅಷ್ಟೇ. ಕಾಕ ಹಿಂಗೆ ಹೇಳ್ತ ಹಂಗೆ ಕೇಳು. ಹೆಣ್ಮಕ್ಳ ಕೆಲಸ ಮನೆಗೆ ಮೌದು ಬದುಕು ಬೆಳೆ ಮಾಡ್ಕೊ ಹೋಗು. ಇಲ್ಲ ಹಂಗ್ಲ ಮೂಗ್ ತುರ್ಸಕ್ ಬಂದಾಳ, ಮೂಗ್ ತುರ್ಸಕ್. ನೋಡಪ್ಪ ಮತ್ತ ಏನಂದ್ರೆ ಇನ್ನೂ ಈಗ ಚಾಲೂ ಮಾಡಿದಾರ. ಇನ್ನೂ 1 ಅಡಿ 2 ಅಡಿ 3 ಅಡಿ ಹೋಗಿರ್ಬೋದು. ಆಗ್ಲೇ ಮಾತು ಇವನು ಬಾಯ್ ತೆಗಿಬಿಡ 7 ಅಡಿ 7 ಅಡಿ ಅಂತ. ಎಂಟ್ರಿಗೆ ಹೇಳ್ದಂಗ ಇವನಿಗೂ ಹೇಳ್ಬೇಕು. 7 ಮಾತು ಹೇಳಿದ್ರು ಅರ್ಥ ಆಗಲ್ಲ ಇತ್ತ ಬರ್ಕೊಂಡ ಓದ್ಲಾ ಅಂತ ಓದಿದ್ರೆ 4 ಅಕ್ಷರ ಆದ್ರೂ ತಲೆ ಬೀಳ್ತಿತ್ತು. ಅದು ಕಾಕ ನಾನು ಓದಕ್ಕೂ ಈ ಮಾತಿಗೂ ಏನು ಸಂಬಂಧ ಐತೆ ಕಾಕ? ಓದಿದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಬುದ್ಧಿನೂ ಅದೇ ಆದ್ರೆ ನೀವು ತಿಳುವಳಿಕೆ ಜ್ಞಾನರ ಇರ್ತಿತ್ತು. ಅದು ಕೂಡ ಇಲ್ಲ. ಒಂದು 100 ಅಡಿ ಆಳ ಹೋಗಿದೆ, ಆದರೂ ನೀರು ಸಿಗ್ತಾ ಇಲ್ಲ. ಇನ್ನೂ ಬೋರು ಇನ್ನೂ ಆಳ ಎಷ್ಟು ಅಡಿ ಅಡಿಗೆ ನೀರು ಸಿಗ್ತಾ ಗೊತ್ತಿಲ್ಲ ಸರ್. ಆಗ್ಲಿ ನಿಧಾನಕ್ಕೆ ಆಗ್ಲಿ ಮಾಡಿ. ವಯಸ್ಸಾಯ್ತಲ್ಲ ಬಿಡಿ, ಏನು ಮಾಡೋಕ್ಕಾಗಲ್ಲ. ದೊಡ್ಡವರು ಒಂದು ಮಾತಂದ್ರೆ ಸುಧಾರಿಸ್ಕ. ಸರ್ 1,500 ಅಡಿ ಭೂಮಿನ ಅಗ್ದಿದೀವಿ ಸರ್, ಆದರೂ ನೀರು ಬರ್ತಾ ಇಲ್ಲ. 1 ಇಂಚು ನೀರು ಬೀಳ್ತಾ ಇಲ್ಲ ಸರ್. ಅದಕ್ಕೆ ಇನ್ನೂ ಭೂಮಿನ ಅಗಿಲೇಬೇಕು. ಆಯ್ತು ಮಾಡಿ. ನಾನು ತೆಂಗಿನಕಾಯಿ ಪಾಯಿಂಟ್ ಹಾಕಿದಾಗ ನೋಡಿದಾಗ ಚೆಕ್ ಮಾಡಿದಾಗ ಅಲ್ಲಿ ನೀರಿದೆ ಅಂತ ತೋರಿಸ್ತಾ ಇದೆ. ಬೀಳ್ಬೋದು, ಇನ್ನು ಭೂಮಿಯೊಳಗೆ ಆಳದಲ್ಲಿ ಇರ್ಬೋದು. ನೋಡೋಣ, ಪ್ರಯತ್ನಿಸಿ. ಇದೇನೆ 1,500 ಅಡಿ ಆಳ ಹೋದ್ರೂ ನೀರಿಲ್ಲ ಅಂತ ಹೇಳ್ತಾ ಇದ್ದಾನೆ ಬೋರ್ವೆಲ್ ಕೊರಿಯೋರು. ನಾನು ಹೇಳಿಲ್ಲೇನ್ರಿ ಮೊನ್ನೆ ಮುನಿಯಮ್ಮರ ತೋಟದಾಗೆ ಇವ್ರಿಗೆ ಸರ್ಸಕ್ಕನ್ ತೋಟದಾಗ ಹಿಂಗೆ ಇವ್ರ ತೋಟದಾಗ ಹೇಳೋದು ದುಡ್ಡು ಕಾಯಿ ಇದ್ರಾಗ ಪಾಯಿಂಟ್ ತೋರಿಸ್ತೀನಿ ಅಂತಂದು ಹೇಳೋದು ದುಡ್ಡು ಇಸ್ಕೊಳೋದು. ಇವು ಅಜ್ಜಂದಿದೆ, ಈ ಕಾಕಪ್ಪಂದಿದೆ ಕತೆ ಆಗೈತಿ. ಪಾಯಿಂಟ್ ಓಡಿಸಿದ್ಮೇಲ ಅಲ್ಲಿ ಬೋರ್ ಓಡಿಸಿದ್ಮೇಲೆ ನೀರಂತೂ ಬಿದ್ದೇ ಇಲ್ಲ ಅವ್ರ ತೋಟಗಳ್ಗ. ಈಗ ನಮ್ಮದು ಅದೇ ಕತೆ ಆಗ್ತೈತೋ ಏನ. ಮೇಡಮ್, ಕಾಕಪ್ಪದು ಇದರಲ್ಲಿ ಏನೂ ತಪ್ಪಿಲ್ಲ. ಭೂಮಿ ಡ್ರೈ ಆದ್ರೆ ಭೂಮಾಗ ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತಿ? ಪಾಪ ಕಾಕಪ್ಪರ್ನ ಯಾಕೆ ಬೈತಿದ್ದೀರಿ? ಕಾಕಪ್ಪಲ್ಲ ಅದಕ್ಕೆ ಏನು ಮಾಡೋದು? ಇಂಥ ಬೋರ್ ನೀರು ಬೀಳಲ್ಲ